ಮೊದಲನೇದಾಗಿ ನಾವು ಆ್ಯಂಟಿಕ್ವಿಟಿ ಆಫ್ ಕರ್ನಾಟಕನ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಕರ್ನಾಟಕದ ಏನ್ಷಿಯಂಟ್ ಅದು ಎಷ್ಟು ಪುರಾತನವಾಗಿದೆ ಅನ್ನುವಂಥದ್ದನ್ನು ಸ್ಟಡಿ ಮಾಡಬೇಕಾಗುತ್ತೆ. ಇದರಲ್ಲಿ ನಮಗೆ ಕರ್ನಾಟಕದ ಬಗ್ಗೆ ಅರ್ಲಿಯೆಸ್ಟ್ ರೆಫರೆನ್ಸ್ ನಮಗೆ ಎಲ್ಲಿ ಸಿಗುತ್ತದೆ ಅಂತಂದರೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸಿಗ್ತದೆ. ಅದಾದ ನಂತರ ಕರ್ನಾಟಕನ ಮೃಚ್ಛಕಟಿಕ ಅಂತೇಳಿ ಶೂದ್ರಕ ಬರೆದಿರುವಂತಹ ಮೃಚ್ಛಕಟಿಕ ಮತ್ತು ವರಾಹಮಿಹಿರ ಬರೆದಿರ್ತಕ್ಕಂತಹ ಬೃಹತ್ ಸಂಹಿತ, ಇದರಲ್ಲಿ ಕರ್ನಾಟಕದ ಬಗ್ಗೆ ಒಂದು ಉಲ್ಲೇಖಗಳಿದೆ, ರೆಫರೆನ್ಸ್ಗಳಿದೆ. ಮತ್ತು ಸಂಗಮ ಲಿಟ್ರೇಚರಲ್ಲಿ ಶಿಲಪಾದಿಕಾರಂ ಅಂತ ಇಲಾಂಗೋ ಅಡಿಗಳ್ ಅಂತೇಳಿ ಅವ್ರು ಬರೆದಿರುವಂತಹ ಶಿಲಪಾದಿಕಾರಂ, ಇದರಲ್ಲಿ ಇದು ತಮಿಳ್ ಬುಕ್ ಆಗಿದೆ. ಇದರಲ್ಲಿ ಕರ್ನಾಟಕನ ಕರುನಾಡರ್ ಅಂತೇಳಿ, ಕರ್ನಾಟಕದಲ್ಲಿ ಇರೋರನ್ನ ಕರುನಾಡರ್ ಅಥವಾ ಕರುನಾಟಕರ್ ಅಂತೇಳಿ ಕೂಡ ಕರೆದಿದ್ದಾರೆ. ಇದನ್ನು ಕರ್ನಾಟಕರ್ ಅಂತಂದರೆ ಎಲಿವೇಟೆಡ್ ಲ್ಯಾಂಡ್ ಅಂತ ಹೇಳಿ, ಅಥವಾ ಇದು ಲ್ಯಾಂಡ್ ಆಫ್ ಬ್ಲ್ಯಾಕ್ ಸಾಯಿಲ್ ಅಂತೇಳಿ, ಕಪ್ಪು ಮಣ್ಣಿನ ನೆಲ ಅಂಥೇಳಿ. ಕನ್ನಡ ಇದು ಸೆಕೆಂಡ್ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಸೊ ಇದು ಒಂದು ದ್ರಾವಿಡಿಯನ್ ಲ್ಯಾಂಗ್ವೇಜ್ ಆಗಿದೆ. ದ್ರಾವಿಡಿಯನ್ ಲ್ಯಾಂಗ್ವೇಜಲ್ಲಿ ಇದು ಸೆಕೆಂಡ್ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಆಗಿದೆ. ಬಾದಾಮಿ ಚಾಲುಕ್ಯರು ಅವರ ಆರ್ಮಿಯನ್ನು, ಅವರ ಒಂದು ಸೈನ್ಯವನ್ನು ಕರ್ನಾಟ ಬಲ ಅಂತ ಹೇಳಿ ಕರಿತಾ ಇದ್ರು. ಮತ್ತು ಸಿಂಗರಾಜ ಪುರಾಣದ ಪ್ರಕಾರ ಕರ್ನಾಟಕವನ್ನು ಯಾರು ರೂಲ್ ಮಾಡ್ತಾಯಿದ್ರು ಅಂತಂದರೆ ನಂದರು ರೂಲ್ ಮಾಡ್ತಾಯಿದ್ರು. ನಂದರು ಕರ್ನಾಟಕವನ್ನು ರೂಲ್ ಮಾಡ್ತಾಯಿದ್ರು ಸಿಂಗರಾಜ ಪುರಾಣದ ಪ್ರಕಾರ. ಚಂದ್ರಗುಪ್ತ ಮೌರ್ಯ, ಇವನು ಮೌರ್ಯ ವಂಶದ ಚಂದ್ರಗುಪ್ತ ಮೌರ್ಯ, ಇವನು ಶ್ರವಣ ಬೆಳಗೊಳದಲ್ಲಿ ನೆಲೆಸಿದ್ದ ಸುಮಾರು ವರ್ಷ, ಹಾಗೂ ಅಲ್ಲೇ ಸಲ್ಲೇಖನ ವ್ರತವನ್ನು ತೆಗೆದುಕೊಂಡಿದ್ದ. ಅದನ್ನು ಅಲ್ಲಿ ಒಂದು ಪರ್ವತ ಇದೆ, ಅದನ್ನು ಚಂದ್ರದ್ರೋಣ ಪರ್ವತ ಅಂತ ಹೇಳಿ ಕೂಡ ಕರೀತಾರೆ. ಇದಾದ ನಂತರ ನಮಗೆ ಅಶೋಕನ ಇನ್ಸ್ಕ್ರಿಪ್ಷನ್ಸ್ಗಳು ಬಹಳಷ್ಟು ಸಿಗುತ್ತದೆ. ಅಶೋಕನ ಇನ್ಸ್ಕ್ರಿಪ್ಷನ್ಸ್ಗಳು 9 ಜಾಗದಲ್ಲಿ ಕರ್ನಾಟಕದಲ್ಲಿ ಸಿಗ್ತದೆ. ಹಾಗಾಗಿ ಕರ್ನಾಟಕ ಒಂದು ಮೌರ್ಯನ್ ಎಂಪೈರ್ನ ಒಂದು ಭಾಗವಾಗಿತ್ತು. ಮತ್ತು ಇದರಲ್ಲಿ ಇಸಿಲಾ ಅನ್ನುವಂತಹ ಶಬ್ದ ಬ್ರಹ್ಮಗಿರಿಯ ಇನ್ಸ್ಕ್ರಿಪ್ಷನ್ಸಲ್ಲಿ ಸಿಗುತ್ತೆ. ಇಸಿಲಾ ಅನ್ನುವಂಥದ್ದು ಒಂದು ಕನ್ನಡ ಶಬ್ದ. ಇಸಿಲಾ ಅಂತಂದರೆ ಶೂಟ್ ಎನ್ ಆರೋ ಅಂತೇಳಿ, ಮತ್ತು ಅಥವಾ ಒಂದು ಟೌನ್ನ ಹೆಸರು ಅಂತ ಹೇಳಿ ಕೂಡ ಇದನ್ನು ಕನ್ಸಿಡರ್ ಮಾಡ್ಬೋದು. ಮತ್ತು ಮೈನರ್ ಎಡಿಕ್ಟ್ಸ್ಗಳು ಮಸ್ಕಿನಲ್ಲಿ ಸಿಗುತ್ತೆ. ಇದನ್ನು ಮಸ್ಕಿ ಇನ್ಸ್ಕ್ರಿಪ್ಷನ್ಸ್ ಅಂತೇಳಿ ಕರೀತಾರೆ. ಮಸ್ಕಿ ಇನ್ಸ್ಕ್ರಿಪ್ಷನ್ನಲ್ಲಿ ಮೊದಲು ಬಾರಿಗೆ ಅಶೋಕನ ಒಂದು ಹೆಸರನ್ನು, ಅಶೋಕ ದೇವನಾಂಪ್ರಿಯ ಅಶೋಕ ಅಂತೇಳಿ ಮೆನ್ಷನ್ ಮಾಡಿರುವಂಥದ್ದು ಮಸ್ಕಿ ಇನ್ಸ್ಕ್ರಿಪ್ಷನ್ನಲ್ಲಿ ಮಾತ್ರ. ಅದಾದ ನಂತರ ಬಿರೂರ್ನಲ್ಲೂ ಕೂಡ ಒಂದು ಇನ್ಸ್ಕ್ರಿಪ್ಷನ್ ಸಿಗುತ್ತೆ, ಕಾಪರ್ ಪ್ಲೇಟ್ನ ಇನ್ಸ್ಕ್ರಿಪ್ಷನ್ನು. ಈ ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್ನು ಯಾರ ಕಾಲದ್ದು ಅಂತಂದರೆ ಕದಂಬ ವಂಶದ ವಿಷ್ಣುವರ್ಮನ ಕಾಲದ್ದು. ಶಾಂತಿವರ್ಮ, ಕದಂಬ ಡೈನಾಸ್ಟಿಯ ಶಾಂತಿವರ್ಮ, ಇವನು ಕರ್ನಾಟಕದ ರಾಜ, ಇಡೀ ಕರ್ನಾಟಕದ ಅವನು ಲಾರ್ಡ್ ಅಂತ ಹೇಳಿ ಅವನು ಉಲ್ಲೇಖ ಆಗಿತ್ತು ಬೀರೂರು ಇನ್ಸ್ಕ್ರಿಪ್ಷನ್ನಲ್ಲಿ. ಅದಾದ ನಂತರ ಕವಿರಾಜ ಮಾರ್ಗ, ಶ್ರೀ ವಿಜಯ ಬರೆದಿರ್ತಕ್ಕಂಥ ಕವಿರಾಜ ಮಾರ್ಗ, ಇದು ರಾಷ್ಟ್ರಕೂಟ ಕಾಲದಲ್ಲಿ ಬರೆದಿದ್ದು. ಇದು ಫಸ್ಟ್ ಬುಕ್, ಕನ್ನಡದ ಬಗ್ಗೆ ಫಸ್ಟ್ ಬುಕ್. ಇದು ಒಂದು ಲಾಕ್ಷಣಿಕ ಗ್ರಂಥ ಅಂತ ಹೇಳಿ ಕರಿಬೋದು. ಇದರಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೆ ಇತ್ತು ಅನ್ನುವಂಥದ್ದನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಶ್ರೀ ವಿಜಯ ಅವರು ಬರೆದಿರುವಂತಹ ಕವಿರಾಜ ಮಾರ್ಗ. ಅದಾದ ನಂತರ ಸಿಯಾಮಂಗಳ್ ಇನ್ಸ್ಕ್ರಿಪ್ಷನ್ ಅಂತೇಳಿ, ಇದರಲ್ಲಿ ಕನ್ನಡ ವರ್ಡ್ಗಳು ಕೂಡ ನಮಗೆ ಕಂಡು ಬರ್ತದೆ, ಸಿಯಾಮಂಗಳ್ ಇನ್ಸ್ಕ್ರಿಪ್ಷನ್. ಮತ್ತು ಅಶೋಕನ ಮೇಜರ್ ಎಡಿಕ್ಟ್ಸ್ ಕೂಡ ಸನ್ನತಿಯಲ್ಲಿ ಕಾಣಸಿಗುತ್ತದೆ. ಅಶೋಕನ ಮೇಜರ್ ಎಡಿಕ್ಟ್ಸ್ಗಳು ಸನ್ನತಿಯಲ್ಲಿ ನಮಗೆ ಕಾಣೋದಕ್ಕೆ ಸಿಗುತ್ತದೆ. ಅದಾದ ನಂತರ ತೋಟದ ಸಿದ್ಧಲಿಂಗೇಶ್ವರ ಟೆಂಪಲ್ ಯಡಿಯೂರಿನಲ್ಲಿ ಪೇಂಟಿಂಗ್ಸ್ಗಳಿದೆ. ಆ ಪೇಂಟಿಂಗ್ಸ್ಗಳು ಅಷ್ಟದಿಕ್ಪಾಲಕರ ಪೇಂಟಿಂಗ್ಸ್ಗಳಿದೆ. ಈ ಕೊನೆಯದನ್ನು ಒಂದು ಕ್ವೆಶ್ಚನ್ನಲ್ಲಿ ಕೇಳಿದ್ದಾರೆ. ತೋಟದ ಸಿದ್ಧಲಿಂಗೇಶ್ವರ ಟೆಂಪಲಲ್ಲಿ ಅಷ್ಟದಿಕ್ಪಾಲಕರ ಪೇಂಟಿಂಗ್ಗಳನ್ನು ನಾವು ನೋಡೋದಕ್ಕೆ ಸಿಗುತ್ತೆ. ಆ್ಯಂಟಿಕ್ವಿಟಿ ಆಫ್ ಕರ್ನಾಟಕದಲ್ಲಿ ಅರ್ಲಿಯೆಸ್ಟ್ ರೆಫರೆನ್ಸು ಭೀಷ್ಮ ಪರ್ವದಲ್ಲಿ ಬರುತ್ತೆ. ಕರ್ನಾಟಕ ಮೆನ್ಷನ್ಡ್ ಇನ್ ಮೃಚ್ಛಕಟಿಕ ಆಫ್ ಶೂದ್ರಕನ ಮೃಚ್ಛಕಟಿಕ ಮತ್ತು ಬೃಹತ್ ಸಂಹಿತ, ವರಾಹ ಮಿಹಿರ ಬರೆದಿರ್ತಕ್ಕಂಥ ಬೃಹತ್ ಸಂಹಿತದಲ್ಲಿ ಮೆನ್ಷನ್ ಆಗಿದೆ ಕರ್ನಾಟಕ. ಇಲಾಂಗೋ ಅಡಿಗಳು ಬರೆದಿರುವಂತಹ ಶಿಲಪಾದಿಕಾರಂ, ಇದು ಸಂಗಮ್ ಲಿಟ್ರೇಚರ್ ಇಂದು. ಇದರಲ್ಲಿ ಕರ್ನಾಟಕ ಅಥವಾ ಕರುನಾಡರ್ ಅಥವಾ ಕರ್ನಾಟಕರ್ ಅಂತೇಳಿ ಎಲಿವೇಟೆಡ್ ಲ್ಯಾಂಡ್ ಅಥವಾ ಬ್ಲ್ಯಾಕ್ ಸಾಯಿಲ್ ಇರುವಂತಹ ಲ್ಯಾಂಡ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಕನ್ನಡ ಇದು ಸೆಕೆಂಡ್ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಇನ್ ದ ದ್ರಾವಿಡಿಯನ್ ಲ್ಯಾಂಗ್ವೇಜ್. ಅದಾದಮೇಲೆ ಆರ್ಮಿ ಆಫ್ ಬಾದಾಮಿ ಚಾಲುಕ್ಯಸ್ನ ಕರ್ನಾಟ ಬಲ ಅಂತ ಹೇಳಿ ಕರಿತಾ ಇದ್ರು. ಸಿಂಗರಾಜ ಪುರಾಣದ ಪ್ರಕಾರ ಕರ್ನಾಟಕ ವಾಸ್ ರೂಲ್ಡ್ ಬೈ ನಂದಾಸ್. ಚಂದ್ರಗುಪ್ತ ಮೌರ್ಯ ಕರ್ನಾಟಕದಲ್ಲಿ ಬಂದಿದ್ದ, ಶ್ರವಣ ಬೆಳಗೊಳದಲ್ಲಿ ನೆಲೆಸಿದ್ದ, ಚಂದ್ರದ್ರೋಣ ಪರ್ವತ ಅಂತ ಹೇಳಿದೆ ಅಲ್ಲೊಂದು. ಅದಾದ ನಂತರ ಒಂದು ಸಲ್ಲೇಖನ ವ್ರತ ತಗೊಂಡು ಅಲ್ಲಿ ಪ್ರಾಣವನ್ನು ಬಿಟ್ಟ.
ಅದಾದ ನಂತರ ಅಶೋಕನ ಕಾಲದ ಇನ್ಸ್ಕ್ರಿಪ್ಷನ್ಸ್ಗಳು ಕೂಡ ಇದೆ, 9 ಜಾಗದಲ್ಲಿ ಸಿಗುತ್ತದೆ. ಸನ್ನತಿ, ಕನಗನಹಳ್ಳಿ, ಮಸ್ಕಿ, ಬ್ರಹ್ಮಗಿರಿ, ಈ ರೀತಿ ಸಾಕಷ್ಟು ಜಾಗದಲ್ಲಿ ಸಿಗುತ್ತೆ. ಬ್ರಹ್ಮಗಿರಿಯಲ್ಲಿರುವಂತಹ ಇನ್ಸ್ಕ್ರಿಪ್ಷನಲ್ಲಿ ಇಸಿಲಾ ಅನ್ನುವಂತಹ ಕನ್ನಡ ವರ್ಡ್ ಇದೆ. ಇಸಿಲಾ ಅಂತಂದರೆ ಒಂದು ಟೌನ್ನ ನೇಮ್ ಆಗಿರ್ಬೋದು ಅಥವಾ ಒಂದು ಬಾಣದ ತುದಿ ಆಗಿರ್ಬೋದು. ಮೈನರ್ ಎಡಿಕ್ಟ್ಸ್ ಮಸ್ಕಿನಲ್ಲಿದೆ. ಮಸ್ಕಿನಲ್ಲಿ ಕಿಂಗ್ ಅಶೋಕನ ನೇಮು ಮೊದಲ ಬಾರಿಗೆ ಇನ್ಸ್ಕ್ರಿಪ್ಷನ್ನಲ್ಲಿ ಉಲ್ಲೇಖ ಆಗಿರುತ್ತೆ, ಅಶೋಕ ದೇವನಾಮ್ ಪ್ರಿಯ ಅಶೋಕ ಅಂತೇಳಿ. ಬಿರೂರ್ ಇನ್ಸ್ಕ್ರಿಪ್ಷನಲ್ಲಿ, ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನಲ್ಲಿ ಕದಂಬ ಡೈನಸ್ಟಿಯ ಬಗ್ಗೆ ಉಲ್ಲೇಖಗಳಿದೆ. ವಿಷ್ಣು ಶರ್ಮಾ ಬರ್ಸಿರುವಂತಹ ಅದು ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್ನು. ಶಾಂತಿವರ್ಮನ ಇಡೀ ಕರ್ನಾಟಕದ ಒಬ್ಬ ರಾಜ ಅಂತೇಳಿ ಕರೆದಿದ್ದು. ಕವಿರಾಜ ಮಾರ್ಗ ಶ್ರೀ ವಿಜಯ ಬರೆದಿರುವಂಥದ್ದು ರಾಷ್ಟ್ರಕೂಟರ ಕಾಲದಲ್ಲಿ. ಇದು ಫಸ್ಟ್ ಬುಕ್, ಕನ್ನಡ ಬುಕ್ ಆಗಿರುತ್ತೆ, ಲಾಕ್ಷಣಿಕ ಗ್ರಂಥ ಆಗಿರುತ್ತೆ. ಇದರಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಗೆ ಹಬ್ಬಿದೆ ಅಂತ ಹೇಳ್ತಾರೆ. ಸಿಯಾಮಂಗಲ್ ಇನ್ಸ್ಕ್ರಿಪ್ಷನ್ ಅಂತೇಳಿ ಇದರಲ್ಲಿ ಕನ್ನಡ ವರ್ಡ್ಸ್ಗಳು ಕೂಡ ಕಂಡು ಬರುತ್ತದೆ. ಅಶೋಕನ ಮೇಜರ್ ಎಡಿಕ್ಟು ಸನ್ನತಿನಲ್ಲಿ ಇದೆ. ಇಷ್ಟನ್ನು ನಾವು ಗಮನಿಸಬೇಕಾಗುತ್ತೆ. ಇದಾದ ನಂತರ ನಾವು ನೆಕ್ಸ್ಟು ಶಾತವಾಹನರ ಕಾಲಕ್ಕೆ ಬರೋಣ. ಶಾತವಾಹನರ ಕಾಲ 230 ಬಿ ಸಿಯಿಂದ 220 AD. 230 ಬಿ ಸಿಯಿಂದ 220 AD. ಇವರು ಟೋಟಲ್ಲು ಒಂದು 450 ವರ್ಷ ಇವರು ಆಳ್ವಿಕೆಯನ್ನು ನಡೆಸಿದ್ದಾರೆ. ಫಸ್ಟಿಗೆ ಅವ್ರದ್ದು ಕ್ಯಾಪಿಟಲು ಪೈಥಾನ್ ಅಥವಾ ಪ್ರತಿಷ್ಠಾನದಲ್ಲಿತ್ತು. ಅದಾದ ನಂತರ ಅವರು ಅಮರಾವತಿಗೆ ಅಥವಾ ಧನ್ಯಕಟಕ ಅಂತ ಹೇಳಿ ಕರಿತಾ ಇದ್ರು, ಅಲ್ಲಿಗೆ ಶಿಫ್ಟ್ ಮಾಡಿಕೊಂಡ್ರು. ಶಾತವಾಹನ ಡೈನೆಸ್ಟಿಯ ಫೌಂಡರ್ ಯಾರು ಅಂತಂದರೆ ಫೌಂಡರು ಸಿಮುಕ ಅಂತ ಹೇಳಿ. ಇದರ ಕೊನೆಯ ಕಿಂಗ್ ಯಾರು ಅಂತಂದರೆ ಪುಲಮಾವಿ, ನಾಲ್ಕನೇ ಪುಲಮಾವಿ. ಇವರು ಯಾವ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾಯಿದ್ರು ಅಂತಂದರೆ ಪ್ರಾಕೃತ್ ಲ್ಯಾಂಗ್ವೇಜನ್ನು ಇವರು ಯೂಸ್ ಮಾಡ್ತಾಯಿದ್ರು. ಫಸ್ಟ್ ಹಿಸ್ಟಾರಿಕಲ್ ಡೈನಾಸ್ಟಿ ಟು ರೂಲ್ ಕರ್ನಾಟಕ. ನಮ್ಮ ಕರ್ನಾಟಕವನ್ನು ಆಳಿದಂತಹ ಮೊದಲ ಡೈನಾಸ್ಟಿ ಯಾವುದು ಅಂತಂದರೆ ಶಾತವಾಹನರು ಆಗಿರ್ತಾರೆ. ಫಸ್ಟ್ ಕಿಂಗ್ ಶಾತವಾಹನರು ಬ್ರಾಹ್ಮಣರಿಗೆ ಡೊನೇಷನ್ಗಳನ್ನು ಮಾಡಿರ್ತಾರೆ, ಅಗ್ರಹಾರ ಅಂತ ಹೇಳಿ ಕರೀತಾರೆ. ಇವರೇ ಫಸ್ಟ್ ಕಿಂಗ್ಸ್ ಟು ಪ್ರಾಕ್ಟೀಸ್ ದ ಡೊನೇಷನ್ ಆಫ್ ಲ್ಯಾಂಡ್ಸ್ ಟು ಬ್ರಾಹ್ಮಣಸ್. ಇದರಲ್ಲಿ ಮುಖ್ಯವಾಗಿ ನಮಗೆ ಸಾಕಷ್ಟು ಜನ ಕಿಂಗ್ಸ್ಗಳು ಬರ್ತಾರೆ. ಶಾತಕರ್ಣಿ ಫಸ್ಟ್, ಇವನು 3ನೇ ರಾಜ. ಅದಾದ ನಂತರ ಕುಂತಲ ಶಾತಕರ್ಣಿ ಅಂತೇಳಿ, ಹಾಲ, ಗೌತಮಿ ಪುತ್ರ ಶಾತಕರ್ಣಿ, ಅದಾದ ನಂತರ ಯಜ್ಞಶ್ರೀ ಶಾತಕರ್ಣಿ, ಪುಲಮಾವಿ ಕೊನೆಯ ರೂಲರ್ ಆಗಿರ್ತಾರೆ. ಫಸ್ಟು ಶಾತಕರ್ಣಿ, ಫೌಂಡರು ಸಿಮುಕ. ಶಾತಕರ್ಣಿ ಫಸ್ಟ್, ಇವನು 3ನೇ ರಾಜ ಆಗಿರ್ತಾನೆ. ನಾನಘಾಟ್ ಇನ್ಸ್ಕ್ರಿಪ್ಷನ್, ಈ ನಾನಘಾಟ್ ಇನ್ಸ್ಕ್ರಿಪ್ಷನ್ನಲ್ಲಿ ಶಾತಕರ್ಣಿ ಫಸ್ಟ್ನೇ ಮೊದಲನೇ ಶಾತಕರ್ಣಿ ಬಗ್ಗೆ ನಮಗೆ ಉಲ್ಲೇಖಗಳು ಸಿಗುತ್ತೆ. ಇದನ್ನು ಇಶ್ಯೂ ಮಾಡಿದ್ದು ಯಾರು ಅಂತಂದರೆ ನಾಗನಿಕ ಅಂತೇಳಿ. ಇದು ಪ್ರಾಕೃತ್ ಲ್ಯಾಂಗ್ವೇಜಲ್ಲಿ ಇತ್ತು. ಇದನ್ನು ಇಶ್ಯೂ ಮಾಡಿದ್ದು ನಾಗನಿಕ, ಇದು ಪ್ರಾಕೃತ್ ಲ್ಯಾಂಗ್ವೇಜಲ್ಲಿ ಇತ್ತು. ಶಾತಕರ್ಣಿ ಫಸ್ಟ್. ಇದಾದ ನಂತರ ಇವನು ಏನು ಮಾಡಿದ್ದ ಉಲ್ಲೇಖದಲ್ಲಿ ಏನಿದೆ ಅಂತಂದರೆ, ಇವನು ಅಶ್ವಮೇಧ ಯಜ್ಞ ಮತ್ತು ರಾಜಸೂಯ ಯಜ್ಞಗಳನ್ನು ಮಾಡಿದ್ದ. ಇವನು 13 ಗ್ರಾಮಗಳನ್ನು ಡೊನೇಟ್ ಮಾಡಿದ್ದ ಬ್ರಾಹ್ಮಣರಿಗೆ ಅಂತೇಳಿ. ಇವನೇ ಫಸ್ಟ್ ಕಿಂಗ್. ಶಾತಕರ್ಣಿ ಫಸ್ಟ್ ಈಸ್ ದ ಫಸ್ಟ್ ಕಿಂಗ್ ಟು ಡೊನೇಟ್ ಲ್ಯಾಂಡ್ ಗ್ರ್ಯಾಂಟ್ಸ್ ಟು ದ ಬ್ರಾಹ್ಮಣಸ್. ಅದಾದ ನಂತರ ನೆಕ್ಸ್ಟ್ ಕುಂತಲ ಶಾತಕರ್ಣಿ ಅಂತೇಳಿ, ಕುಂತಲ ಶಾತಕರ್ಣಿ ಅಂತೇಳಿ. ಇವನು 11ನೇ ಕಿಂಗ್. ಎಲ್ಲ ಕಿಂಗ್ಗಳ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಹಾಗಾಗಿ ಯಾವ್ದಿದೆಯೋ ಅದನ್ನು ನಾವು ಸ್ಟಡಿ ಮಾಡ್ತಾ ಬರ್ತೀವಿ. ಕುಂತಲ ಶಾತಕರ್ಣಿ ಇವನು 11th ಕಿಂಗ್. ಇವನು 2 ಸ್ಕಾಲರ್ಸ್ ಇನ್ ಹಿಸ್ ಕೋರ್ಟ್. ಅವನ ಕೋರ್ಟಲ್ಲಿ 2 ಸ್ಕಾಲರ್ಸ್ ಇದ್ದರು. ಯಾರ್ಯಾರು ಅಂತಂದರೆ ಗುಣಾಢ್ಯ ಮತ್ತು ಸರ್ವವರ್ಮ ಅಂತೇಳಿ. ಗುಣಾಢ್ಯ ಅನ್ನುವಂಥವನು ವಡ್ಡಕಥ ಇನ್ ಪ್ರಾಕೃತ್ ಲ್ಯಾಂಗ್ವೇಜ್, ವಡ್ಡಕಥನ ಬರೆದಿದ್ದಾನೆ. ಗುಣಾಢ್ಯ ವಡ್ಡಾರಾಧನೆ ಅಂತೇಳಿ ಕನ್ನಡದಲ್ಲಿದೆ, ಅದನ್ನೇ ವಡ್ಡಕಥ ಅಂತೇಳಿ ಪ್ರಾಕೃತ್ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾನೆ, ಪೈಶಾಚಿ ಡಯಲೆಕ್ಟಲ್ಲಿ. ಸರ್ವವರ್ಮ ಅಂತನೋನು ಕಥಾಂತರ ವ್ಯಾಕರಣ ಅಂತೇಳಿ ಬರ್ದಿದ್ದಾನೆ. ಇವನು ಸಂಸ್ಕೃತದಲ್ಲಿ ಬರ್ದಿದ್ದಾನೆ. ನೆಕ್ಸ್ಟ್ 3ನೇ ಕಿಂಗು ಹಾಲ ಅಂತೇಳಿ. ಇವನು 17ನೇ ರಾಜ ಆಗಿರ್ತಾನೆ. ಶಾತವಾಹನರ 17ನೇ ರಾಜ. ಇವನು ಹಾಲ ಗತಾ ಸಪ್ತಶತಿ ಅಂತೇಳಿ ಒಂದು ಪ್ರಾಕೃತ್ನಲ್ಲಿ ಬರೆದಿರ್ತಾನೆ. ಇದರಲ್ಲಿ 700 ಎರೋಟಿಕ್ ರೊಮ್ಯಾಂಟಿಕ್ ಪೊಯಮ್ಸ್ಗಳಿರುತ್ತೆ. ಗಾಥ ಸಪ್ತಶತಿ ಅಂತೇಳಿ 700 ಎರೋಟಿಕ್ ಪೊಯಮ್ಸ್ಗಳಿರುತ್ತೆ. ಇದು ಹಾಲ ಬರೆದಿರುವಂತಹ ಗಾಥ ಸಪ್ತಶತಿ. ಇವನಿಗೆ ಕವಿರಾಜ ಅಂತ ಹೇಳಿ ಕೂಡ ಒಂದು ಟೈಟಲ್ ಇತ್ತು. ಗೌತಮಿ ಪುತ್ರ ಶಾತಕರ್ಣಿ ನೆಕ್ಸ್ಟ್ 4ನೇದಾಗಿ. ಇವನು 23ನೇ ರಾಜ ಆಗಿರ್ತಾನೆ. ಇವನು ಬಹಳಷ್ಟು ಫೇಮಸ್ ಆಗಿರ್ತಾನೆ. ಇವನ ಬಗ್ಗೆ ಇನ್ಫಾರ್ಮೇಷನ್ಸ್ ನಮಗೆ ನಾಸಿಕ್ ಕೇವ್ ಇನ್ಸ್ಕ್ರಿಪ್ಷನ್ನಿಂದ ಸಿಗ್ತದೆ. ಇದು ಪ್ರಾಕೃತ್ನಲ್ಲಿದೆ, ಬ್ರಾಹ್ಮಿ ಸ್ಕ್ರಿಪ್ಟಲ್ಲಿದೆ. ಇವರ ತಾಯಿ ಹೆಸರು ಗೌತಮಿ ಬಾಲಶ್ರೀ ಅಂತೇಳಿ.
ಇವನು ಅಶ್ವಮೇಧ ಯಜ್ಞಗಳನ್ನು ಮಾಡಿದ್ದಾನೆ. ಇವನಿಗೆ ಏಕ ಏಕ ಏಕಬ್ರಹ್ಮ, ದ್ವಿಜಕುಲವರ್ಧನ, ತ್ರಿಸಮುದ್ರ, ಪ್ರತ್ಯೋವಾಹನ ಅಂತೇಳಿ ಕೂಡ ಇವನಿಗೆ ಟೈಟಲ್ಗಳಿದೆ, ಬಿರುದುಗಳಿದೆ. ಇವನು ಡಿಫೀಟೆಡ್ ನಹಪನ, ಕಿಂಗ್ ಆಫ್ ಕ್ಷಹರ್ತ ಡೈನಾಸ್ಟಿ. ಕಿಂಗ್ ನಹಪನನನ್ನು ಸೋಲಿಸ್ತಾನೆ. ಕ್ಷಹರ್ತ ಡೈನಾಸ್ಟಿಯ ಕಿಂಗ್ ನಹಪನನನ್ನು ಸೋಲಿಸಿ 800 ಕಾಯಿನ್ಗಳನ್ನು ರೀಪ್ರಿಂಟ್ ಮಾಡಿಸ್ತಾನೆ. ಅಂದರೆ ನಹಪನನ ಕಾಯಿನ್ಗಳೇನಿರುತ್ತಲ್ಲ ಅದನ್ನೇ ಮತ್ತೆ ಮರುಮುದ್ರಿಕೆ ಮಾಡಿಸ್ತಾನೆ. ಮರುಮುದ್ರಿಕೆ ಅಂತಂದರೆ ಆ ಕಾಯಿನ್ಗಳ ಮೇಲೆ ಈ ಒಂದು ಸಿಂಬಲ್ನ ಒತ್ತಿಸ್ತಾನೆ. ಸೊ ನಹಪನ ಕಿಂಗನ್ನು ಸೋಲಿಸಿ, ನಹಪನ ಆಫ್ ಕ್ಷಹರ್ತ ಡೈನಾಸ್ಟಿಯನ್ನು ಸೋಲಿಸಿ 800 ಕಾಯಿನ್ನ ರೀಪ್ರಿಂಟ್ ಮಾಡಿಸ್ತಾನೆ. ಅದಾದ ನಂತರ ಇವನು ಯಾರನ್ನೆಲ್ಲ ಸೋಲಿಸ್ತಾನೆ ಅಂದರೆ ಶಕರನ್ನು ಸೋಲಿಸ್ತಾನೆ, ಯವನರನ್ನು ಸೋಲಿಸ್ತಾರೆ, ಪಹ್ಲವರನ್ನು ಸೋಲಿಸ್ತಾನೆ. ಅದಾದ ನಂತರ ಇವನ ಮಗ ವಸಿಷ್ಠ ಪುತ್ರ ಶಾತಕರ್ಣಿ, ಈಸ್ ಅ ಸನ್, ವಸಿಷ್ಠ ಪುತ್ರ ಶಾತಕರ್ಣಿ ಮ್ಯಾರಿಡ್ ಟು ಡಾಟರ್ ಆಫ್ ರುದ್ರದಮನ್. ರುದ್ರದಮನ ಮಗಳಿಗೆ ಇವನ ಗೌತಮಿ ಪುತ್ರ ಶಾತಕರ್ಣಿಯ ಮಗ ವಸಿಷ್ಠ ಪುತ್ರ ಶಾತಕರ್ಣಿಯನ್ನು ಮದುವೆ ಮಾಡಿಸ್ತಾನೆ ರುದ್ರದಮನ್ ಮಗಳಿಗೆ. ಸೊ ರುದ್ರದಮನ್ ಮಗಳನ್ನ ಗೌತಮಿ ಪುತ್ರ ಶಾತಕರ್ಣಿಗೆ ಮಗನಿಗೆ ಕೊಟ್ಟು ಮದುವೆ ಮಾಡಿಸ್ತಾನೆ. ರುದ್ರದಮನ್ ಇವನು ಕರ್ದಮಕ ಡೈನಾಸ್ಟಿಯವನು. ರುದ್ರದಮನ್ ಕರ್ದಮಕ ಡೈನಾಸ್ಟಿಯವನು. ಇದನ್ನು ಕಾರ್ಲೆ ಇನ್ಸ್ಕ್ರಿಪ್ಷನ್ನಲ್ಲಿ ನಮಗೆ ಸಿಗ್ತದೆ. ಮತ್ತು ಕಾರ್ಲೆ ಇನ್ಸ್ಕ್ರಿಪ್ಷನಲ್ಲಿ ಇನ್ನೇನು ಸಿಗ್ತದೆ ಅಂದರೆ ಡೊನೇಟೆಡ್ ಲ್ಯಾಂಡ್ ಗ್ರ್ಯಾಂಟ್ ಟು ಕರ್ಜಿವಕ, ಲ್ಯಾಂಡ್ ಗ್ರ್ಯಾಂಟ್ ಟು ಕರಜಿಕ ಟು ಬುದ್ಧಿಸ್ಟ್ ಮಾಂಕ್ಸಿಗೆ ಲ್ಯಾಂಡ್ ಗ್ರ್ಯಾಂಟನ್ನು ಕೊಡ್ತಾರೆ. ನೆಕ್ಸ್ಟು ಯಜ್ಞಶ್ರೀ ಶಾತಕರ್ಣಿ 27ನೇ ರಾಜ ಆಗಿರ್ತಾನೆ. ಯಜ್ಞಶ್ರೀ ಶಾತಕರ್ಣಿ 27th ಕಿಂಗ್. ಇವನು ಕಾಯಿನ್ಸ್ಗಳನ್ನು ಪ್ರಿಂಟ್ ಮಾಡಿರ್ತಾನೆ. ಕಾಯಿನ್ಸ್ಗಳು ಪೊಟಿನ್ನಿಂದ ಮಾಡಿರ್ತಾರೆ. ಮತ್ತು ಈ ಕಾಯಿನ್ಸ್ಗಳ ಮೇಲೆ ಶಿಪ್ನ ಇಮೇಜ್ ಇರುತ್ತೆ. ನಾಗಾರ್ಜುನ ಅನ್ನುವಂತಹ ಬುದ್ಧಿಸ್ಟ್ ಮಾಂಕ್ ಇವನ ಕೋರ್ಟಲ್ಲಿ ಇರ್ತಾನೆ. ಕೊನೆ ಕಿಂಗ್ ಪುಲಮಾವಿ 4ನೇ ಪುಲಮಾವಿ, ಇವನು ಲಾಸ್ಟ್ ಕಿಂಗ್ ಆಗಿರ್ತಾನೆ. ಇವರಾದ ನಂತರ ಇಕ್ಷ್ವಾಕು ವಂಶದವರು, ಇದು ಡಿವೈಡ್ ಆಗುತ್ತೆ, ಎಂಪೈರು 3 ಭಾಗಕ್ಕೆ ಡಿವೈಡ್ ಆಗುತ್ತೆ. ಇಕ್ಷ್ವಾಕು ಅವರು, ಅಬೀರರು ಮತ್ತು ಚುಟು ಅಂತೇಳಿ ಇವರು ಆಳ್ವಿಕೆಯನ್ನು ನಡೆಸ್ತಾರೆ. 3 ಭಾಗ ಆಗಿ ಡಿವೈಡ್ ಆಗುತ್ತೆ. ಸೊ ಮೊದಲನೇದಾಗಿ ನಾವು ನೋಡ್ಬೇಕಂತಂದರೆ ಕಿಂಗ್ಸ್ಗಳನ್ನು ಶಾತಕರ್ಣಿ ಫಸ್ಟು, ಕುಂತಲ ಶಾತಕರ್ಣಿ, ಹಾಲ, ಗೌತಮಿಪುತ್ರ ಶಾತಕರ್ಣಿ, ಅದಾದಮೇಲೆ ಯಜ್ಞಶ್ರೀ ಶಾತಕರ್ಣಿ, ಪುಲಮಾವಿ. ಇದರಲ್ಲಿ ನಮಗೆ ಇಂಪಾರ್ಟೆಂಟು ಏನೇನಾಗಿದೆ ಅಚೀವ್ಮೆಂಟ್ಸ್ ಅಂತಂದರೆ ಇವ್ರದ್ದು ಕ್ಯಾಪಿಟಲ್ಲು ಸ್ಟಾರ್ಟಿಂಗು ಪೈಥಾನಲ್ಲಿರುತ್ತೆ. ಅದಾದ ನಂತರ ಅಮರಾವತಿಗೆ ಶಿಫ್ಟ್ ಮಾಡ್ತಾರೆ ಅಥವಾ ಧನ್ಯಕಟಕಕ್ಕೆ ಶಿಫ್ಟ್ ಮಾಡ್ತಾರೆ. ಫೌಂಡರು ಸಿಮುಕ ಅಂತ ಹೇಳಿ. ಕೊನೆಯ ಕಿಂಗು ಪುಲಮಾವಿ. ಇವರ ಅಫಿಷಿಯಲ್ ಲ್ಯಾಂಗ್ವೇಜ್ ಏನಾಗಿರುತ್ತೆ, ಪ್ರಾಕೃತ ಆಗಿರುತ್ತೆ. ಒಂದು ಕರ್ನಾಟಕನ ಫಸ್ಟ್ ರೂಲ್ ಮಾಡಿರುವಂಥ ಡೈನಾಸ್ಟಿ ಇವ್ರದ್ದಾಗಿದೆ. ಇವರು ಪ್ರಾಕ್ಟೀಸ್ ಮಾಡಿರ್ತಾರೆ ಏನಂತ ಅಂದರೆ ಬ್ರಾಹ್ಮಣರಿಗೆ ಲ್ಯಾಂಡ್ ಗ್ರ್ಯಾಂಟ್ಸ್ಗಳನ್ನು ಕೊಡುವಂಥದ್ದನ್ನ. ಫಸ್ಟ್ ಶಾತಕರ್ಣಿ ಇವನು 3ನೇ ಕಿಂಗ್ ಆಗಿರ್ತಾನೆ. ನಾನಾಘಾಟ್ ಇನ್ಸ್ಕ್ರಿಪ್ಷನ್ನಲ್ಲಿ ಒಂದು ಇನ್ಫಾರ್ಮೇಷನ್ ಇರುತ್ತೆ ಇವನ ಬಗ್ಗೆ, ಶಾತಕರ್ಣಿ ಫಸ್ಟ್ ಬಗ್ಗೆ. ಇದನ್ನು ನಾಗನಿಕ ಅನ್ನುವಂಥವ್ರು ಪ್ರಾಕೃತ ಲ್ಯಾಂಗ್ವೇಜಲ್ಲಿ ಬರೆದಿರ್ತಾರೆ. ನಾಗನಿಕ ಅನ್ನೋರು ಪ್ರಾಕೃತ ಲ್ಯಾಂಗ್ವೇಜಲ್ಲಿ ಬರೆದಿರ್ತಾರೆ. ಇವನು ಪರ್ಫಾರ್ಮ್ ಅಶ್ವಮೇಧ ಯಜ್ಞ ಆ್ಯಂಡ್ ರಾಜಸೂಯ ಯಜ್ಞ. ಡೊನೇಟೆಡ್ 13 ವಿಲೇಜಸ್ ಟು ಬ್ರಾಹ್ಮಣ. ಫಸ್ಟ್ ಕಿಂಗ್ ಟು ಡೊನೇಟ್ 13 ವಿಲೇಜಸ್ ಟು ಬ್ರಾಹ್ಮಣ. ಫಸ್ಟ್ ಕಿಂಗ್ಗೆ ಡೊನೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವನೇ ಫಸ್ಟ್ ಕಿಂಗ್. ಇವನು ದಕ್ಷಿಣ ಪತಾಪತಿ ಅಂತೇಳಿ ಇವನಿಗೆ ಕರೀತಾರೆ. ಕುಂತಲ ಶಾತಕರ್ಣಿ ಅಂತೇಳಿ ಇವನು 11ನೇ ಕಿಂಗ್ ಆಗಿರ್ತಾನೆ. ಇದರಲ್ಲಿ ಇವನ ಟೈಮ್ನಲ್ಲಿ 2 ಸ್ಕಾಲರ್ಸ್ಗಳಿರ್ತಾರೆ, ಗುಣಾಢ್ಯ ಮತ್ತು ಸರ್ವವರ್ಮ ಅಂತೇಳಿ. ಗುಣಾಢ್ಯ ಒಡ್ಡಕಥವನ್ನು ಬರೀತಾನೆ ಪ್ರಾಕೃತ ಲ್ಯಾಂಗ್ವೇಜಲ್ಲಿ. ಸರ್ವವರ್ಮ ಅನ್ನೋನು ಕಥಾಂತರ ವ್ಯಾಕರಣ ಅಂತ ಹೇಳಿ ಸಂಸ್ಕೃತದಲ್ಲಿ ಬರೀತಾನೆ. ಹಾಲ ಅಂತ ಹೇಳಿ ಅದಾದ ನಂತರ ಬರುವಂಥದ್ದು. ಹಾಲ ಗಾತ ಸಪ್ತಸತಿ ಅಂತೇಳಿ ಬರೀತಾನೆ. 700 ಎರೋಟಿಕ್ ಪೊಯಮ್ಸ್ಗಳಿರ್ತದೆ ಇದರಲ್ಲಿ. ಇವನಿಗೆ ಕವಿರಾಜ ಅಂತ ಕೂಡ ಟೈಟಲ್ ಇರ್ತದೆ. ಅದಾದ ನಂತರ ಬರುವಂಥದ್ದು ಗೌತಮಿ ಪುತ್ರ ಶಾತಕರ್ಣಿ ಅಂತೇಳಿ. ಇವನು 23ನೇ ಕಿಂಗ್ ಆಗಿರ್ತಾನೆ. ಭಾಳ ಫೇಮಸ್ ಆಗಿರ್ತಾನೆ. ನಾಸಿಕ್ನ ಕೇವ್ನ ಇನ್ಸ್ಕ್ರಿಪ್ಷನ್ನಲ್ಲಿ ಇವನ ಬಗ್ಗೆ ಮಾಹಿತಿ ಇದೆ. ಮದರ್ ಗೌತಮಿ ಬಾಲಶ್ರೀ ಅಂತೇಳಿ ಇವನು ಅಶ್ವಮೇಧ ಯಜ್ಞವನ್ನು ಮಾಡ್ತಾನೆ. ಇವನು ನಹಪನ ಕಿಂಗನ್ನು ಸೋಲಿಸ್ತಾನೆ. ನಹಪನ ಆಫ್ ಕ್ಷಹಾರ್ಥ ಅಂತೇಳಿ ಇವರನ್ನು ಸೋಲಿಸಿದ ನಂತರ ಅವರ ಕಾಯಿನ್ಗಳ ಮೇಲೆ ಇವನೊಂದು ಸಿಂಬಲ್ನ ಒತ್ತಿಸ್ತಾನೆ. ಅದಾದ ನಂತರ ಇವನು ಶಕರನ್ನು, ಯವನರನ್ನು, ಪಹ್ಲವರನ್ನು ಎಲ್ಲರನ್ನೂ ಕೂಡ ಸೋಲಿಸ್ತಾನೆ. ಇವನ ಮಗ ವಸಿಷ್ಠ ಪುತ್ರ ಶಾತಕರ್ಣಿಗೆ ಹೆಣ್ಣನ್ನು ಎಲ್ಲಿಂದ ತರ್ತಾನೆ ಅಂತಂದರೆ ರುದ್ರದಮನ್
ಆಫ್ ಕರ್ದಮಕ ಡೈನಸ್ಟಿ, ರುದ್ರದಮನ್ ಆಫ್ ಕರ್ದಮಕ ಡೈನಸ್ಟಿಯಿಂದ ಈ ಹೆಣ್ಣನ್ನು ತರ್ತಾರೆ, ಮದುವೆ ಮಾಡಿಸ್ತಾನೆ. ಅದಾದ ನಂತರ ಕಾರ್ಲೆ ಇನ್ಸ್ಕ್ರಿಪ್ಷನ್ನಲ್ಲಿ ಒಂದು ಮಾಹಿತಿ ಇದೆ. ಇವನು ಕರ ಕರಾಜಿಕಾ ಅಂತ ಹೇಳಿ ಲ್ಯಾಂಡ್ ಗ್ರ್ಯಾಂಟನ್ನು ಕೊಡ್ತಾರೆ. ಕರಾಜಿಕಾ ವಿಲೇಜನ್ನು ಬುದ್ಧಿಸ್ಟ್ಗೆ ಮಾಂಕ್ಸ್ಗಳಿಗೆ ಲ್ಯಾಂಡ್ ಗ್ರ್ಯಾಂಟನ್ನು ಕೊಡ್ತಾರೆ. ಇವನ ನಂತರ ಬರುವಂಥದ್ದು ಯಜ್ಞಶ್ರೀ ಶಾತಕರ್ಣಿ ಕಾಯಿನ್ಸ್ಗಳನ್ನು ಪೊಟಿನ್ನಿಂದ ಮಾಡಿರ್ತಾನೆ. ಅದರಲ್ಲಿ ಶಿಪ್ಗಳ ಇಮೇಜ್ ಇರುತ್ತೆ. ಆಚಾರ್ಯ ನಾಗಾರ್ಜುನ ಮಾಂಕ್, ಬುದ್ಧಿಸ್ಟ್ ಮಾಂಕ್ ಏನಿದಾನಲ್ಲ, ಇವರ ಕೋರ್ಟಲ್ಲಿ ಇರ್ತಾನೆ. ಪುಲಮಾವಿ ಕೊನೆ ಕಿಂಗ್ ಆಗಿರ್ತಾನೆ. ಪುಲಮಾವಿ ಆದ ನಂತರ ಎಂಪೈರ್ 3 ಭಾಗ ಆಗಿ ಡಿವೈಡ್ ಆಗುತ್ತೆ. ಯಾವುದು ಅಂತಂದರೆ ಇಕ್ಷ್ವಾಕು, ಅಬೀರರು ಮತ್ತು ಚುಟು ಅಂತೇಳಿ. ಸೊ ಅಡ್ಮಿನಿಸ್ಟ್ರೇಷನ್ ಹೇಗಿರುತ್ತೆ ಅನ್ನೋದನ್ನು ನೋಡಿದ್ರೆ, ಮೌರ್ಯನ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ನ ಇವರು ಫಾಲೋ ಮಾಡಿರ್ತಾರೆ. ಜನಪದ ಅದರ ಕೆಳಗಡೆ ಆಹಾರ, ಅದರ ಕೆಳಗಡೆ ಗ್ರಾಮ. ಜನಪದ ಅಂತಂದರೆ ಇದು ಒಂದು ಪ್ರಾವಿನ್ಸ್, ಸ್ಟೇಟ್ ಇದ್ದಾಗೆ. ಜನಪದದ ಕೆಳಗಡೆ ಆಹಾರನ ಆಳ್ವಿಕೆ ಮಾಡ್ತಿದ್ದು ಅಮಾತ್ಯ ಅಥವಾ ಅಮಾಚ ಅಂತೇಳಿ. ಜನಪದ ಆಳ್ವಿಕೆ ಮಾಡ್ತಾ ಇದ್ದಿದ್ದು ಪ್ರಿನ್ಸ್, ಕಿಂಗ್ ರಿಲೇಟಿವ್ ಅಥವಾ ರಾಜ್ಕುಮಾರರುಗಳು ಆಳ್ವಿಕೆ ಮಾಡ್ತಿದ್ರು. ಗ್ರಾಮನ ಆಳ್ವಿಕೆ ಮಾಡ್ತಿದ್ದು ಗೌಲಮಿಕ ಅಂತ ಹೇಳಿ. ಟೌನ್ಸು ಮತ್ತು ಸಿಟಿಗಳನ್ನು ನಿಗಮ ಅಂತ ಹೇಳಿ ಕರಿತಾಯಿದ್ರು. ಟೌನ್ಸ್ಗೂ ಮತ್ತು ಸಿಟಿಗಳನ್ನು ನಿಗಮ ಅಂತ ಕರಿತಾಯಿದ್ರು. ನಿಗಮಗಳಿಗೆ ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಇದ್ದಿದ್ದು ಯಾರು ಅಂತಂದರೆ ನಿಗಮ ಸಭಾ ಅಂತೇಳಿ ಒಂದು ಕೌನ್ಸಿಲ್ ಇರ್ತಾಯಿತ್ತು. ಆ ಸಭಾ ಅಡ್ಮಿನಿಸ್ಟ್ರೇಷನ್ ಮಾಡ್ತಾಯಿತ್ತು. ಸೊಸೈಟಿಯನ್ನು ನೋಡೋದಾದರೆ ವರ್ಣ ಪದ್ಧತಿ ಇತ್ತು. ಇನ್ನು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಇರಲಿಲ್ಲ, ಅಲೋ ಇರ್ತಿರ್ಲಿಲ್ಲ. ನೋ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಅಲೋಡ್. ದೆನ್ ರಿಚ್ ಪೀಪಲ್ ಏನಿರ್ತಾ ಇದ್ರಲ್ಲ, ಆ ರಿಚ್ ಪೀಪಲ್ ಸಿಬಿಕಾ ಅನ್ನುವಂತಹ ಪಲ್ಲಂಗ ಅಂತ ಏನು ಕರೀತಾರಲ್ಲ, ಪಲ್ಲಂಗದ ಮೇಲೆ ಅವರು ಹೋಗ್ತಾ ಇದ್ರು. ಪಲ್ಲಂಗದ ಮೇಲೆ ಅವರು ಟ್ರಾವೆಲ್ ಮಾಡ್ತಾ ಇದ್ರು. ರಿಚ್ ಪೀಪಲ್ ಟ್ರಾವೆಲ್ಡ್ ಇನ್ ಸಿಬಿಕಾ, ಪ್ಯಾಲಾಂಕ್ವಿನ್ ಅಂತ ಹೇಳಿ ಕರೀತಾರೆ. ಸೊಸೈಟಿ ಈಸ್ ಪೆಟ್ರಿಲಿನಿಯಲ್ ಸೊಸೈಟಿ ಅಂತಂದರೆ ಅಂದರೆ ತಂದೆಯಿಂದ ಬರುವಂತಹ ಪೆಟ್ರಿಲಿನಿಯಲನ್ನು, ಫಾದರ್ಲಿಂದ ಬರುವಂಥದ್ದನ್ನ ಪೆಟ್ರಿಲಿನಿಯಲ್ ಸೊಸೈಟಿ ಅಂತ ಹೇಳಿ ಕರೀತಾರೆ ಶಾತವಾಹನಸ್ದು. ಕಿಂಗ್ಸ್, ಬಟ್ ಆದರೆ ಕಿಂಗ್ಸ್ಗಳ ಹೆಸರು ಮ್ಯಾಟ್ರೋನಿಮಿಕ್ ಆಗಿರ್ತಾ ಇರುತ್ತೆ. ಮೆಟ್ರೋನಿಮಿಕ್ ಅಂತಂದರೆ ತಾಯಿಯ ಹೆಸರಿಂದ ಸ್ಟಾರ್ಟ್ ಆಗುತ್ತೆ. ಗೌತಮಿ ಪುತ್ರ ಶಾತಕರ್ಣಿ, ಯಜ್ಞಶ್ರೀ ಶಾತಕರ್ಣಿ, ಈ ರೀತಿ. ವುಮೆನ್ಗೆ ಒಂದು ಒಳ್ಳೆ ಪೊಸಿಷನ್ ಇರುತ್ತೆ. ರಿಲಿಜಿಯನ್ನು ಇವರು ವೇದಿಕ್ ಸಿಸ್ಟಮ್ನ ಫಾಲೋ ಮಾಡ್ತಾ ಇರ್ತಾರೆ. ಇವರು ಅದನ್ನು ಫಾಲೋ ಮಾಡ್ತಾ ಇದ್ರು ಕೂಡ ಜೈನಿಸಮ್ ಮತ್ತು ಬುದ್ಧಿಸಮ್ಗೆ ಅವರು ಆಶ್ರಯನ ಕೊಡ್ತಾಯಿದ್ರು. ಆಚಾರ್ಯ ನಾಗಾರ್ಜುನ ಮಾಂಕ್ ಏನು ಇದ್ದಾನೆ ಅಂತ ಹೇಳಿದ್ನಲ್ಲ, ಯಜ್ಞಶ್ರೀ ಶಾತಕರ್ಣಿಯ ಟೈಮ್ನಲ್ಲಿ ಅವನ ಕೋರ್ಟ್ನಲ್ಲಿ ಇರುವಂತಹ ನಾಗಾರ್ಜುನ ಇವನು ಈ ಒಂದು ಶಾತವಾಹನ ಕಾಲಕ್ಕೆ ಸಂಬಂಧಪಟ್ಟಿದ್ದಾನೆ. ಇವನನ್ನು 2ನೇ ತಥಾಗತ ಅಂತ ಹೇಳಿ ಕೂಡ ಮಹಾಯಾನ ಬುದ್ಧಿಸಮ್ನಲ್ಲಿರೋರು ಕರೆದಿರ್ತಾರೆ. 2ನೇ ತಥಾಗತ ಅಂತೇಳಿ ನಾಗಾರ್ಜುನನ್ನ ಕರೆದಿದ್ದಾರೆ ಮಹಾಯಾನ ಬುದ್ಧಿಸಮ್ನ ಫಾಲೋಯರ್ಸ್ಗಳು. ಈ ನಾಗಾರ್ಜುನ ಏನನ್ನು ಪ್ರಪೋಸ್ ಮಾಡ್ತಾನೆ? ಪ್ರಪೋಸ್ಡ್ ಮಧ್ಯಮಿಕವಾದ ಅಂತೇಳಿ ಮತ್ತು ಶೂನ್ಯವಾದ, ಇದೆರಡನ್ನ ಪ್ರಪೋಸ್ ಮಾಡ್ತಾರೆ. ಇವನನ್ನು ಐನ್ಸ್ಟೀನ್ ಆಫ್ ಇಂಡಿಯಾ ಅಂತೇಳಿ ಕೂಡ ಕರೀತಾರೆ. ನಾಗಾರ್ಜುನನನ್ನು ಐನ್ಸ್ಟೀನ್ ಆಫ್ ಇಂಡಿಯಾ ಅಂತ ಹೇಳಿ ಕೂಡ ಕರೀತಾರೆ. ಇವನು ಹಲವಾರು ಬುಕ್ಸ್ಗಳನ್ನು ಬರೆದಿದ್ದಾನೆ. ಮಧ್ಯಮಿಕ ಕಾರಿಕ, ಶೂನ್ಯ ಸಪ್ತತಿ, ಅದಾದ ನಂತರ ಸುಹರ್ಲೇಖ, ಅದಾದ ನಂತರ ಆರೋಗ್ಯ ಮಂಜರಿ ಎಕ್ಸೆಟ್ರಾ ಇನ್ ಸಂಸ್ಕೃತದಲ್ಲಿ ಬರೆದಿದ್ದಾನೆ. ಮಧ್ಯಮಿಕ ಕಾರಿಕ, ಶೂನ್ಯ ಸಪ್ತತಿ, ಸುಹರ್ಲೇಖ, ಆರೋಗ್ಯ ಮಂಜರಿ ಅಂತೇಳಿ ಬರೆದಿದ್ದಾನೆ. ಜೈನ ಆಚಾರ್ಯ ಕುಂದ ಅಂಥೇಳಿ, ಕುಂದಾಚಾರ್ಯ ಅಂತೇಳಿ ಇವನ ಶಾತವಾಹನ ಕಾಲದಲ್ಲಿ ಇದ್ದಂತಹವನು ಇವನು. ಬುಕ್ಸು ಸಮಯಸಾರ ಅಂಥೇಳಿ, ಅದಾದ ನಂತರ ರಾಯನ ಸಾರ ಅಂಥೇಳಿ, ಪ್ರವಚನ ಸಾರ ಅಂಥೇಳಿ ಪ್ರಕೃತಲ್ಲಿ ಬರೀತಾರೆ. ಸಮಯ ಸಾರ, ರಾಯನ ಸಾರ ಮತ್ತು ಪ್ರವಚನ ಸಾರ ಅಂಥೇಳಿ. ಇವರ ಕಾಲದಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಬುದ್ಧಿಸ್ಟ್ ಸೆಂಟರ್ಗಳು ಯಾವುದು ಅಂತಂದರೆ ನಾಸಿಕ್, ಕಾರ್ಲೆ, ಅಮರಾವತಿ, ಕನ್ಹೇರಿ, ಕನಗನಹಳ್ಳಿ, ಬನವಾಸಿ ಇತ್ಯಾದಿ. ಇವೆಲ್ಲವೂ ಕೂಡ ಇವರು ಲ್ಯಾಂಡನ್ನು ಬುದ್ಧಿಸ್ಟ್ ಮಾಂಕ್ಸ್ಗಳಿಗೆ ಕೊಟ್ಟಿದ್ದರು. ಬುದ್ಧಿಸ್ಟ್ ಮಾಂಕ್ಸ್ಗಳಿಗೂ ಕೂಡ ಕೊಟ್ಟಿದ್ದರು. ಅಫಿಷಿಯಲ್ ಲ್ಯಾಂಗ್ವೇಜ್ ಪ್ರಾಕೃತ ಆಗಿತ್ತಿತ್ತು. ಅದಾದ ನಂತರ ಎಕಾನಮಿಯನ್ನು ನೋಡೋದಾದರೆ ಅಗ್ರಿಕಲ್ಚರು ಮತ್ತು ಲ್ಯಾಂಡ್ ರೆವೆನ್ಯೂ, ಪ್ಯಾಡಿ ಕಲ್ಟಿವೇಷನ್ ಜಾಸ್ತಿ ಇತ್ತು. ಒಂದು ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅಂತೇಳಿ ಒಬ್ಬ ಅನ್ನೋನ್ ಸೇಲರ್ ಬರೆದಿರುವಂತಹ ಒಂದು ಬುಕ್ಕು. ಇದರಲ್ಲಿ ಮೆನ್ಷನ್ ಮಾಡಿದ್ದಾನೆ ಶಾತವಾಹನಸ್ ಬಗ್ಗೆ. ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಬೈ ಅನ್ನೋನ್ ಸೇಲರ್, ಇದನ್ನು ಮೆನ್ಷನ್ ಮಾಡಿದ್ದಾನೆ ಶಾತವಾಹನಸ್ ಬಗ್ಗೆ. ನ್ಯಾಚುರಲ್ ಹಿಸ್ಟ್ರಿ ಅಂತೇಳಿ ಒಬ್ಬ ಪ್ಲಿನಿ ಅಂತ ಬರೆದಿದ್ದಾನೆ. ನ್ಯಾಚುರಲ್ ಹಿಸ್ಟ್ರಿ ಅಂತೇಳಿ ಇದರಲ್ಲೂ ಕೂಡ ಉಲ್ಲೇಖ ಇದೆ ಶಾತವಾಹನದು. ಟಾಲೆಮಿ ಅವನು ಜಿಯೋಗ್ರಫಿ ಅನ್ನುವಂತಹ ಬುಕ್ಕನ್ನು ಬರೆದಿದ್ದಾನೆ.
ಇವಂದ್ರಲ್ಲೂ ಕೂಡ ಉಲ್ಲೇಖ ಇದೆ. ಏನಂತಂದರೆ ಈ ಎಲ್ಲ ಬುಕ್ಗಳಲ್ಲೂ ಪೆರಿಪ್ಲಿಸ್ ಆಫ್ ಎರಿಥ್ರೆನ್ಸಿ, ನ್ಯಾಚುರಲ್ ಹಿಸ್ಟ್ರಿ ಆಫ್ ಪ್ಲಿನಿ ಮತ್ತು ಟಾಲಮಿದು ಜಿಯೋಗ್ರಫಿ, ಈ ಬುಕ್ಗಳಲ್ಲಿ ಟ್ರೇಡ್ ಮಾಡ್ತಿರುವಂಥ ಶಾತವಾಹನರ ಜೊತೆ ಟ್ರೇಡ್ ಮಾಡ್ತಿರುವಂಥದ್ದನ್ನ ಬರೆದಿದ್ದಾರೆ. ಇದಾದ ನಂತರ ಈ ಒಂದು ಶತಮಾನ ಕಾಲದಲ್ಲಿ ಮುಸ್ಲಿನ್ ಅನ್ನುವಂಥ ಮುಸ್ಲಿನ್ ಕ್ಲಾತ್ಗೆ ಭಾಳ ಫೇಮಸ್ ಆಗಿರುತ್ತೆ ಮಚಿಲಿಪಟ್ನಮ್. ಟ್ರೇಡನ್ನು ರೋಮ್ನವ್ರ ಜೊತೆ ಮಾಡ್ತಾ ಇರ್ತಾರೆ. ಇಂಪಾರ್ಟೆಂಟ್ ಪೋರ್ಟ್ ಸಿಟೀಸ್ಗಳು ಯಾವುದು ಅಂತಂದರೆ ಬ್ರೋಚ್ ಮತ್ತು ಸೋಪಾರ ಪೋರ್ಟ್ ಸಿಟೀಸ್ಗಳಾಗಿರುತ್ತೆ. ಶ್ರೇಣೀಸ್ ಅಂತ ಹೇಳಿ ಕರೀತಾರೆ. ಶ್ರೇಣೀಸ್ ಅಂತಂದರೆ ಅಸೋಸಿಯೇಷನ್ ಆಫ್ ಮರ್ಚೆಂಟ್ಸ್ಗಳ ಅಸೋಸಿಯೇಷನ್ ಆಗಿರುತ್ತೆ. ಶ್ರೇಣಿ ಅಂತಂದರೆ ಮರ್ಚೆಂಟ್ಗಳ ಅಸೋಸಿಯೇಷನ್ ಆಗಿರುತ್ತದೆ. ಇದಾದ ನಂತರ ನಾವು ನೋಡೋದಾದರೆ ಪ್ರೊಫೆಷನಲ್ ಶ್ರೇಣೀಸ್ ಎಕ್ಸಾಂಪಲ್ ಶ್ರೇಣೀಸ್ಗೆ ಹೆಡ್ ಆಫ್ ಶ್ರೇಷ್ಠಿ ಅಂತ ಹೇಳಿ ಕರಿತೀವಿ. ಅದಾದ ನಂತರ ನಮಗೆ ಈ ಪ್ರೊಫೆಷನಲ್ ಶ್ರೇಣೀಸ್ ನಿಕಾಯ ಅಂತ ಹೇಳಿ ಕೂಡ ಕರೀತಾರೆ. ಪ್ರೊಫೆಷನಲ್ ಶ್ರೇಣಿದು ಇದನ್ನು ನಿಕಾಯ ಅಂತೇಳಿ ಕೂಡ ಕರೀತಾರೆ. ಅದಾದ ನಂತರ ಈ ಪ್ರೊಫೆಷನಲ್ ಶ್ರೇಣೀಸ್ ಹೆಡ್ ಏನಿರ್ತಲ್ಲ, ಇವರು ಡೆಪಾಸಿಟ್ಗಳನ್ನೆಲ್ಲ ಇಟ್ಕೊಳ್ತಾ ಇದ್ರು. ಅದನ್ನು ಅಕ್ಷಯ ನಿಧಿ ಅಂತ ಹೇಳಿ ಕರಿತಾ ಇದ್ರು. ನೆಕ್ಸ್ಟು ಇದರ ಕಾಯಿನ್ಸ್ಗಳನ್ನು ನಾವು ನೋಡೋದಾದರೆ, ಕಾಯಿನ್ಸ್ಗಳು ಡಬಲ್ ಡೈ ಸ್ಟಕ್ ಕಾಯಿನ್ಸ್ ಅಂತ ಹೇಳಿ. ಡಬಲ್ ಡೈ ಸ್ಟಕ್ ಕಾಯಿನ್ಸ್ ಅಂತಂದರೆ 2 ಸರ್ತಿ ಓದ್ತಾ ಇದ್ರು. ಯಾಕೆ ಅಂತಂದರೆ ಇಂಪ್ರೆಷನ್ ಚೆನ್ನಾಗಿ ಬರಲಿ ಅಂತೇಳಿ ಡಬಲ್ ಡೈ ಸ್ಟಕ್ ಕಾಯಿನ್ಸ್ ಅಂತೇಳಿ. ಗೋಲ್ಡು, ಸಿಲ್ವರು, ಕಾಪರು, ಬ್ರಾನ್ಸು, ಲೆಡ್ಡು ಮತ್ತು ಪೊಟಿನನ್ನು ಯೂಸ್ ಮಾಡ್ತಾಯಿದ್ರು. ಪೊಟಿನ್ ಯೂಸ್ ಮಾಡ್ತಿದ್ದಿದ್ದು ಯಾರು? ಯಜ್ಞಶ್ರೀ ಶಾತಕರ್ಣಿ ಪೊಟಿನ್ ಕಾಯಿನ್ಸ್ಗಳನ್ನು ಇಶ್ಯೂ ಮಾಡಿದ್ದ. ಅದ್ರ ಮೇಲೆ ಇಮೇಜ್ ಶಿಪ್ ಇತ್ತು. ಈ ಕಾಯಿನ್ಸ್ಗಳ ಶೇಪು ಸರ್ಕಲ್ಲು, ರೆಕ್ಟ್ಯಾಂಗಲ್ಲು, ಸ್ಕ್ವೇರು ಇರ್ತಾ ಇತ್ತು. ಈ ಒಂದು ಕಾಯಿನ್ಸ್ಗಳಲ್ಲಿ ಚೈತ್ಯ, ಶಿಪ್ಪು, ಹಡಗು, ಕಾಂಚ್ ಶೆಲ್ ಅಂತಂದರೆ ಶಂಖು, ಚಕ್ರ ಮತ್ತು ಲೋಟಸ್ ಇವುಗಳ ಇಮೇಜ್ ಇರ್ತಾ ಇತ್ತು. ಇದಾದ ನಂತರ ಬರೋದಾದರೆ ಆರ್ಟ್ ಮತ್ತು ಆರ್ಕಿಟೆಕ್ಚರ್ನ ನೋಡಬೇಕು. ಆರ್ಟ್ ಮತ್ತು ಆರ್ಕಿಟೆಕ್ಚರಲ್ಲಿ ಇಂಪಾರ್ಟೆಂಟು ರಾಕ್ ಕಟ್ ಕೇವ್ಸ್ ಇರುತ್ತದೆ. ಅದಾದ ನಂತರ ವಿಹಾರಗಳು, ಚೈತ್ಯಾಸು ಮತ್ತು ಸ್ತೂಪಾಸು. ರಾಕ್ ಕಟ್ ಕೇವ್ ಅಂತಂದರೆ ಬಂಡೆಯನ್ನು ಕೆತ್ತಿ ಅಲ್ಲಿ ಕೇವ್ನಲ್ಲಿ ಮಾಡಿರ್ತಾರೆ. ಇವರು ಅಮರಾವತಿ ಸ್ಕೂಲ್ ಆಫ್ ಆರ್ಟನ್ನು ಡೆವಲಪ್ ಮಾಡ್ತಾರೆ. ಈ ಅಮರಾವತಿ ಸ್ಕೂಲ್ ಆಫ್ ಆರ್ಟಲ್ಲಿ ಏನಾಗ್ತದೆ ಅಂತಂದರೆ ಯೂಸ್ಡ್ ವೈಟ್ ಮಾರ್ಬಲ್ಸ್ಗಳನ್ನು ಯೂಸ್ ಮಾಡ್ತಾರೆ. ಇವರು ಬುದ್ಧನ ಮೂರ್ತಿಗಳನ್ನು ಸ್ಕಲ್ಪ್ ಮಾಡ್ತಾರೆ, ಅಂದರೆ ಕೆತ್ತುತ್ತಾರೆ. ಅದಾದ ನಂತರ ಬುದ್ಧನ ಮೂರ್ತಿ ಕೆತ್ತೋದ್ರ ಜೊತೆಗೆ ಅವನ ಜೀವನದ ಸ್ಟೋರಿಗಳನ್ನು ಕೂಡ ಕೆತ್ತುತ್ತಾರೆ. ಸ್ತೂಪಸ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಮತ್ತು ಇವರು ಆ ಒಂದು ಮೂರ್ತಿಗಳಲ್ಲಿ ಫೇಶಿಯಲ್ ಎಕ್ಸ್ಪ್ರೆಷನ್ಗೆ ಭಾಳಷ್ಟು ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಇದನ್ನು ನಾವು ನಾಗಾರ್ಜುನಕೊಂಡ, ಕನಗನಹಳ್ಳಿ, ಜಗ್ಗಯ್ಯನಪೇಟೆ ಈ ಎಲ್ಲ ಪ್ಲೇಸ್ಗಳಲ್ಲೂ ಕೂಡ ನಾವು ನೋಡ್ಬೋದು. ಸ್ಕಲ್ಪ್ಟೆಡ್ ಸಿಂಬಲ್ಸ್ ಆಫ್ ಬುದ್ಧಿಸಮ್ನ ಸಿಂಬಲ್ಗಳು ಅಂತಂದರೆ ಈಗ ಒಂದು ಯಾವುದು ಕುದುರೆ ಆಗಿರ್ಬೋದು, ಅಥವಾ ಒಂದು ಬೋಧಿ ವೃಕ್ಷ ಆಗಿರ್ಬೋದು. ಸೊ ಈ ಎಲ್ಲ ಸಿಂಬಲ್ಗಳನ್ನು ಕೂಡ ಅಲ್ಲಿ ಕೆತ್ತುತ್ತಾರೆ. ವಿಹಾರಸ್ ಮತ್ತು ಚೈತ್ಯಸ್ಗಳು ಕೂಡ ಕಾಣಿಸ್ತವೆ. ವಿಹಾರಸ್ ಮತ್ತು ಚೈತ್ಯಸ್ಗಳು ಭಾಳಷ್ಟು ಕಡೆ ಕಾಣಿಸುತ್ತೆ. ಕೊಂಡಾನೆ, ನಾಸಿಕ್, ಕಾರ್ಲೆ, ಕನೇರಿ, ಬಾಜಾ, ಅಜಂತ ಎಕ್ಸೆಟ್ರಾ 3 ವಿಹಾರಸ್ಗಳು ನಾಸಿಕಲ್ಲಿದೆ. ಗೌತಮಿಪುತ್ರ ಶಾತಕರ್ಣಿದ ಇನ್ಸ್ಕ್ರಿಪ್ಷನ್ಸು ಇಲ್ಲಿ 3 ವಿಹಾರದಲ್ಲಿ, ನಾಸಿಕಲ್ಲಿರುವಂತಹ 3 ವಿಹಾರದಲ್ಲಿ ಸಿಗ್ತದೆ. ಇದಾದ ನಂತರ ನಾವು ನೋಡೋದಾದರೆ ಚೈತ್ಯ ಒಂದು ಕಾರ್ಲೆದಲ್ಲಿದೆ. ಇದು ಭೂತಪಾಲ ಅನ್ನುವಂಥವನು ಕಟ್ಟಿಸಿರುವಂಥದ್ದು. ಇವನೊಬ್ಬ ಶ್ರೇಷ್ಠಿ ಆಗಿರ್ತಾನೆ, ಬನವಾಸಿಯ ಶ್ರೇಷ್ಠಿ ಆಗಿರ್ತಾನೆ. ಇವನು ಕಾರ್ಲೆಯಲ್ಲಿ ಒಂದು ಚೈತ್ಯವನ್ನು ಕಟ್ಟಿಸಿರ್ತಾನೆ. ಕೆಲವು ಅಜಂತ ಕೇವ್ಸ್ಗಳು ಇವನ್ನು ಕೂಡ ಶಾತವಾಹನರು ಕಟ್ಟಿಸಿದ್ದಾರೆ. ವಿಹಾರಸ್ ಆ್ಯಂಡ್ ಚೈತ್ಯಾಸ್ ಫೌಂಡ್ ಇನ್ ಬನವಾಸಿ ಆಲ್ಸೋ ಬಿಲಾಂಗ್ ಟು ದಿಸ್ ಪೀರಿಯಡ್. ಬನವಾಸಿನಲ್ಲಿ ಕೆಲವು ವಿಹಾರಸ್ ಮತ್ತು ಚೈತ್ಯಸ್ಗಳು ಕಾಣಿಸ್ತವೆ, ಅವನು ಕೂಡ ಇವರ ಕಾಲಕ್ಕೆ ಸಂಬಂಧಪಟ್ಟಿರೋದು. ಸ್ತೂಪಸ್ಗಳಲ್ಲಿ ನೋಡೋದಾದರೆ ಅಮರಾವತಿ ಸ್ತೂಪ, ನಾಗಾರ್ಜುನಕೊಂಡ ಸ್ತೂಪ, ಕನಗನಹಳ್ಳಿ ಸ್ತೂಪ, ಧನ್ಯಕಟಕ ಸ್ತೂಪ ಇವೆಲ್ಲ ಇಂಪಾರ್ಟೆಂಟು. ಪೇಂಟಿಂಗಲ್ಲಿ ಅಮರಾವತಿನಲ್ಲಿ ಕೆಲವು ಪೇಂಟಿಂಗ್ಸ್ಗಳಿದೆ, ಮತ್ತು ಅಜಂತ ಕೇವ್ಸಲ್ಲಿ ಕೆಲವು ಮ್ಯೂರಲ್ ಪೇಂಟಿಂಗ್ಸ್ಗಳನ್ನು ನಾವು ನೋಡ್ಬೋದು. ಇದಾದ ನಂತರ ನಾವು ನೋಡೋದಾದರೆ